ಗುರುಜಿ ಭಾನುವಾರ ಮಹಾಲಯ ಅಮಾವಾಸ್ಯೆ ಇದೆ, ಪಿತೃಗಳಿಗೆಲ್ಲ ಪಿಂಡ ಬಿಡುವಂಥದ್ದೆಲ್ಲ ಮಾಡ್ತಾರೆ. ಅದರ ವಿಶೇಷತೆ ಏನು ಗುರುಜಿ? ಬಂಧುಗಳೇ, ಕಟ್ಟ ಕಡೆಯ ದಿನ ನಾಳೆಯ ಮಹಾಲಯ ಅಮಾವಾಸ್ಯೆ. ಈ ಒಂದು 15 ದಿನಗಳು ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಪಿತೃಪಕ್ಷ ಅಂತ ಕರೀತಾರೆ. ಅಂದರೆ ಮನುಷ್ಯ ಹುಟ್ಟಿದ ತಕ್ಷಣ 3 ಋಣವನ್ನು ಹೊತ್ಕೊಂಡ್ಬರ್ತಾನೆ. ದೇವಋಣ, ಋಷಿ ಋಣ, ಪಿತೃಋಣ ಅಂತ ಕರೀತಾರೆ. ದೇವಋಣ ಅಂತ ಹೇಳಿದ್ರೆ ಪ್ರತಿದಿನ ದೇವರಿಗೆ ಪೂಜೆಗಳನ್ನು ಮಾಡುವುದು, ವಿಶೇಷವಾದ ಹಬ್ಬ ಹರಿದಿನಗಳನ್ನು ಮಾಡೋದು, ದೇವರ ಉತ್ಸವ ಮತ್ತು ರಥೋತ್ಸವಾದಿಗಳಲ್ಲಿ ಭಾಗವಹಿಸೋದು. ಋಷಿಋಣ ಅಂದರೆ ಪರ್ವಕಾಲಗಳಲ್ಲಿ ನದಿಗಳಲ್ಲಿ ಸ್ನಾನ ಮಾಡಿ ಸನ್ಯಾಸಿಗಳಿಗೆ, ಸಾಧುಗಳಿಗೆ, ಸಂತರಿಗೆ ಹಣ್ಣುಗಳನ್ನು ದಾನವನ್ನು ಮಾಡಿ ಗುರುವಂದನೆ ಮಾಡುವುದು. ತಂದೆ ತಾಯಿಗೆ ಪಿತೃಋಣ, ಮಾತೃಋಣ ಅಂದರೆ ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ 15 ದಿನದಲ್ಲಿ 1 ದಿನವಾದರೂ ನಾವು ಅಪ್ಪ ಅಮ್ಮನಿಗೆ ನಾವು ತರ್ಪಣ, ಪಿಂಡ ಪ್ರದಾನ, ಸ್ವಯಂ ಪಾಕ ದಾನಗಳನ್ನು ಮಾಡಬೇಕು. ಯಾಕೆಂದರೆ ನಮ್ಮನ್ನು ಹೇಲು, ಉಚ್ಚೆ, ಕಕ್ಕಸ್ಸು, ಒಳೆದು, ಸಾಕಿ, ಸಲುವಿ ಬೃಹದಾಕಾರ ಶರೀರ ಮಾಡಿದಾರಲ್ಲ, ಒಂದು ಸಲವಾದರೂ ನಾವು ಅವ್ರನ್ನ ನೆನೆಸ್ಕೊಳ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ನೀವೆಲ್ಲ ಮಾಡ್ತಿರ್ತೀರ, ಸಂಕ್ರಾಂತಿಲಿ ಮಾಡ್ತೀರಾ, ಯುಗಾದಿಲಿ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಅಲ್ಲಿ ಮಾಡತಕ್ಕಂಥದ್ದವರೊಬ್ಬರಿಗೆ ಮಾತ್ರ. ಇಲ್ಲಿ 15 ಪಿತೃಪಕ್ಷದಲ್ಲಿ ಇದಕ್ಕೆ ವಿಶೇಷವಾದಂಥ ಕಥೆ ಇದೆ. ಕರ್ಣ ಎಲ್ಲವನ್ನು ದಾನ ಮಾಡ್ತಾನೆ. ಕರ್ಣಕುಂಡಲ, ತಂದ ಕವಚಗಳು ಎಲ್ಲವನ್ನು ಮಾಡಿ ಮೇಲಕ್ಕೆ ಹೋಗ್ತಾನೆ. ಧರ್ಮರಾಯನ ಮೇಲಕ್ಕೆ ಹೋಗ್ತಾನೆ. ಧರ್ಮರಾಯ ಸ್ವರ್ಗಕ್ಕೆ ಹೋಗ್ತಾನೆ. ಕರ್ಣ ಯಮಲೋಕದಲ್ಲಿ ನಿಂತಿರ್ತಾನೆ. ಅಯ್ಯೋ, ಇಷ್ಟೆಲ್ಲ ದಾನ ಮಾಡಿದಾನೆ, ಏನಪ್ಪ ಅವನಲ್ಲಿದ್ದಾನಲ್ಲ ಅಂದಾಗ ಆಗ ಎಂಕ್ವೈರಿ ಆಗುತ್ತೆ. ನೋಡಿದಾಗ ಇಲ್ಲ, ಇವನು ಬದುಕಿರುವಾಗ ದಾನ ಧರ್ಮ ಮಾಡಿದ್ದಾನೆ, ತಂದೆ ತಾಯಿಗೆ ಒಂದು ತನ್ನ ಎಳ್ಳು ನೀರು ಕೊಟ್ಟಿಲ್ಲ ಅಂತಾರೆ. ಆಗ ಹೌದಾ ಅಂತ ಎಲ್ಲ ದೇವತೆಗಳು ಕ್ಷಮಿಸಬೇಕು ಅಂದಾಗ ಅವನಿಗೆ ಗೊತ್ತಾಗಿಲ್ಲ ಅಂತ ಹೇಳಿದಾಗ ಅವನಿಗೆ 15 ದಿನ ಎಕ್ಸ್ಟ್ರಾ ಕೊಡ್ತಾನೆ. ಭಾದ್ರಪದ ಮಾಸದ ಕೃಷ್ಣ ಪಕ್ಷ. ಆಗ ಅವ್ರ ಜೊತೆ ಯಾರ್ಯಾರು ಮಾಡಿಲ್ವೋ ಅವರೆಲ್ಲರೂ ಸಹಿತ ಆ ಕಾಲದಲ್ಲಿ ತರ್ಪಣ, ಪಿಂಡ ಪ್ರದಾನ ಮಾಡಿದ್ರೆ ನಿಮಗೆಲ್ಲ ಮೋಕ್ಷ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಈ 15 ದಿನಗಳನ್ನು ಪಿತೃಪಕ್ಷ ಅಂತ ಕರೀತಾರೆ. ನೀವೆಲ್ಲರೂ ಸಹಿತ ತಮ್ಮ ತಮ್ಮ ಮನೆಯಲ್ಲಿ ಇದನ್ನು ಪಕ್ಷಾಚರಣೆಯನ್ನು ಮಾಡಬೇಕು.